ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚ್ ಬಗ್ಗೆ ಎಲ್ಲರೂ ಹಾಕೊಂಡು ಕಾಮೆಂಟ್ ಸೆಕ್ಷನ್ ನನಗೆ ಚಿತ್ರಾನ್ನ ಮಾಡ್ತಿದ್ದೀರಾ, ಉಗಿತಾ ಇದ್ದೀರಾ, ಏನು ಗುರ್ರ ಪೋಸ್ಟ್ ಮ್ಯಾಚ್ ವಿಡಿಯೋನ ಬಿಟ್ಟೇ ಇಲ್ಲ, ಯಾಕೆ ಹೆಂಗೈತೆ ಮೈಗೆ ಅಂತೆಲ್ಲ ಕೇಳ್ತಾ ಇದ್ದೀರಾ. ಗೊತ್ತು, ನೋಡಿದೆ. ನೆನ್ನೆ ಮೈಸೂರಿಗೆ ಹೋಗಿದ್ದ ಕಾರಣದಿಂದ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅದು ಬಂದಿದ್ದೆ ಅರೌಂಡ್ 12:30 1 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಮಗ. ನೆನ್ನೆ ಏನು ಒನ್ ಸೈಡೆಡ್ ಮ್ಯಾಚು ಮಗ, ಏನು ಮಜಾನೇ ಇರಲಿಲ್ಲ. ಬಟ್ ಇಂಡಿಯಾ ಬ್ಯಾಟಿಂಗ್ ಅದು ಸಿಕ್ಕಾಪಟ್ಟೆ ಮಜಾ ಕೊಟ್ಟರು, ಕ್ವಾಟ್ಲೆ ಕೊಟ್ಟರು ಹಾರ್ದಿಕ್ ಪಾಂಡ್ಯ ಅವರು. ಸೊ ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾನು ಇಂಡಿಯಾ ಟಾಸ್ ಗೆಲ್ತವ್ರೆ ನೆಕ್ಸ್ಟ್ ಮ್ಯಾಚಿಂದ ನಾನು ಹೋಪ್ ಮಾಡ್ತಾ ಇದ್ದೀನಿ ಬ್ಯಾಟಿಂಗ್ ಆಡೋದಕ್ಕೆ. ಯಾಕಂದರೆ ಇವರಿಗೆ ಬ್ಯಾಟಿಂಗ್ ಕೊಡ್ತಾರೆ ಈ ಥರ ಚಿತಾಲ್ ಪತಾಲ್ ಮಾಡ್ಕೊಂಬಿಡ್ತಾರೆ. ಜಸ್ಟ್ 120 130 ಇವೆಲ್ಲ ಸ್ಕೋರೇ ಅಲ್ಲ ಇಂಡಿಯನ್ ಟೀಮಿಗೆ. ಈ ಥರ ಆಯಿತು ನಾವು ಮ್ಯಾಚು ಮಜಾ ಇರೋದಿಲ್ಲ. ಅದೇ ಇಂಡಿಯನ್ ಟೀಮ್ ಫಸ್ಟ್ ಬ್ಯಾಟಿಂಗ್ ಒಂದು 200 250 ಒಂದು 300 ಹೊಡಿತು ಅಂದರೆ ಅವಾಗ ಮಜಾ ಬರುತ್ತೆ ನೋಡಿ ಇವರಿಗೆ. ಲಿಟ್ರಲಿ ಇರೋ ಕಾಂಪಿಟೇಷನೇ ಅಲ್ಲ ಅಂತ ಅನ್ನಿಸ್ತಿದೆ ಬಾಂಗ್ಲಾದೇಶದವ್ರ ಮೇಲೆ. ಯಾಕಂದರೆ ಅವ್ರು ಕಾಂಪಿಟೇಷನ್ ತೋರಿಸ್ತಾ ಇಲ್ಲ. ನಾನು ಫೈಟಿಂಗ್ ಟೋಟಲ್ ಹೊಡಿಲಿರಲಿಲ್ಲ ಅವರು. ಆ್ಯಕ್ಚುಲಿ 171 ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇದೆ. ಇವ್ರು 127ಗೆ ಸೆಟ್ಲ್ ಆಯಿತು ಅಂತಂದರೆ ಇದು ಸ್ಕೋರಾ ಅಂತ ಖಂಡಿತ ಅನಿಸುತ್ತೆ. ಇದು ಟೀಮ್ ಇಂಡಿಯಾ ಬೌಲಿಂಗ್ನ ಮೆಚ್ಕೋಬೇಕು ಗುರು. ಮೊದಲನೇ ಇವತ್ತು ಆ್ಯಕ್ಚುಲಿ ಟಾಸ್ ಗೆದ್ದಿದ್ದು, ಇವತ್ತಲ್ಲ ನೆನ್ನೆ ಟಾಸ್ ಗೆದ್ದಿದ್ದು ಇಂಡಿಯಾನೇ. ಬೌಲಿಂಗ್ ಮಾಡ್ತೀವಮ್ಮ, ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಫಸ್ಟ್ 1-2 ಮ್ಯಾಚ್ ಗೆದ್ಬಿಡೋಣ, ಆಮೇಲೆ ಬೇಕಾದ್ರೆ ನಾವೇನು ಕಸಿ ಮಾಡೋದೆಲ್ಲ ಏನಿದೆ, ನಾವು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಡಮಾಲ್ ಡಿಮಿಲ್ ಅಂತ ರೆಕಾರ್ಡ್ ಮಾಡೋದಿಲ್ಲ, ಅದು 3ನೇ ಮ್ಯಾಚ್ಗೆ ಇಟ್ಕೊಳ್ಳೋಣ ಬೇಕಾರೆ ಅಂತ ಇಟ್ಕೊಂಡಿರೋ ಥರ ಕಾಣಿಸ್ತದೆ. ನೆಕ್ಸ್ಟ್ ಮ್ಯಾಚು ಕೂಡ ಅಷ್ಟೇ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆನೇ ಜಾಸ್ತಿ. ಯಾಕಂದರೆ ಸೀರೀಸ್ನ ಫಸ್ಟು ಸೀಲ್ ಮಾಡ್ಬಿಡೋಣ ಅಂತ ಸೂರ್ಯಕುಮಾರ್ ಯಾದವ್ ಅವರ ಯೋಚನೆ ಇರಬೇಕು. ಸೊ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೇಳ್ತಾರೆ. ಹರ್ಷದೀಪ್ ಸಿಂಗು ಬಂದ್ಬಿಟ್ಟು ಮೊದಲನೇ ಓವರಲ್ಲಿ ಲಿಟನ್ ದಾಸ್ ಅವ್ರನ್ನ ಎತ್ಬಿಡ್ತಾರೆ. ಲಿಟನ್ ದಾಸ್ ಏನೋ ಅಮರಾಮ್ರಿ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಎಲ್ಲೋ ಹೋಯ್ತು ಕ್ಯಾಚ್. ಹಂಗೆ ಆರಾಮಾಗಿ ರಿಂಕು ಸಿಂಗ್ ತಗೊಂಡು ಇಷ್ಟಾಗ ಹೋಗಮ್ಮ ಶಿಷ್ಯ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ 2ನೇ ಓವರ್ ಹರ್ಷದೀಪ್ ಸಿಂಗ್ ಅವರ 2ನೇ ಓವರಲ್ಲಿ ಇಸ್ಲಾಂ ಅವರ ವಿಕೆಟ್ ಬಿದ್ದಿದ್ದು. ಇಬ್ಬರು ಓಪನರ್ಸ್ನು ಕೂಡ ಅವರೇ ಕಳಿಸಿದ್ರು. ಅದಾದಮೇಲೆ ಇನ್ನೇನು ಕಂಪ್ಲೀಟ್ ಡಾಮಿನೇಷನ್ ಟೀಮ್ ಇಂಡಿಯಾದ. ಎಲ್ಲರೂ ಬಂದರು, ವಿಕೆಟ್ ತೆಗೆದ್ರು, ಹೋದರು ಅಷ್ಟೇ. ಇಲ್ಲಿ ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ನ ಮೆಚ್ಕೋಬೇಕು. ನಾನು ಅನ್ಕೊಂಡಿಲ್ಲ ವರುಣ್ ಚಕ್ರವರ್ತಿ ಅವ್ರನ್ನ ಆಡಿಸ್ತಾರೆ ಅಂತ. ಇವತ್ತು ಇನ್ಫ್ಯಾಕ್ಟ್ ಇವತ್ತಿನ ಕೇಳ್ತಿದ್ದೀನಿ, ಇವತ್ತೇ ಬರ್ತಾ ಇದ್ದೀನಿ. ನಾನು ನೆನ್ನೆ ಮ್ಯಾಚ್ ಕುಂದಲೇ ಇದ್ದೀನಿ. ಸೊ ಓಕೆ, ಇಬ್ಬರು ಡೆಬ್ಯೂ ಮಾಡಿದ್ದು ಇಟ್ ಈಸ್ ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ಮಯಾಂಕ್ ಯಾದವ್. ನಾನು ಅನ್ಕೊಂಡಿರಲ್ಲ ಅವರು ಇಬ್ಬರು ಡೆಬ್ಯೂ ಮಾಡಿದ್ರು ಅಂತ. ಯಾರೋ ಒಬ್ಬರು ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಮಯಾಂಕ್ ಯಾದವ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ಫ್ಯಾಕ್ಟ್ ಶಿವಮ್ ದುಬೆಗೆ ಇಂಜುರಿ ಆಯ್ತಲ್ಲ, ಅವ್ರು ರೂಲ್ಡ್ ಔಟಲ್ಲ, ಆ ಕಾರಣದಿಂದ ಇವ್ರಿಗೆ ನಿತೀಶ್ ಕುಮಾರ್ ರೆಡ್ಡಿಗೆ ಒಂದು ಚಾನ್ಸ್ ಸಿಕ್ಕಿದೆ. ತಿಲಕ್ ವರ್ಮಾ ಅವ್ರನ್ನ ಕೂಡ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ರೆ. ಬಟ್ ತಿಲಕ್ ವರ್ಮಾ ಅವ್ರು ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಅನ್ನೋ ಕಾರಣದಿಂದ, ಅಂದರೆ ಇನ್ನು ಇವಾಗ ತಾನೇ ಬಂದ್ಬಿಟ್ಟು ಅಡ್ಜಸ್ಟ್ ಆಗಿದ್ದಾರೆ, ಟೀಮಿಗೆ ಬಂದಿದ್ದಾರೆ ಅನ್ನೋ ಕಾರಣದಿಂದ ಆಡಿಸಿಲ್ಲ ಅನ್ನೋ ಥರ ಕಾಣಿಸ್ತಿದೆ. ಓಕೆ, ನಿತೀಶ್ ಕುಮಾರ್ ರೆಡ್ಡಿಗೆ ಬ್ಯಾಟಿಂಗು ಕೂಡ ಸಿಕ್ತು. ಒಂಥರ ನೋಡಿ ಇವರಿಬ್ಬರು ಇವಾಗ ಕ್ಯಾಪ್ಟ್ ಪ್ಲೇಯರ್ಗಳಾಗೋಗ್ಬಿಟ್ಟಿದ್ದಾರೆ. IPL ಅಲ್ಲಿ ಇವಾಗ ಇವ್ರನ್ನ 4 ಕೋಟಿ ಅಂಡರ್ ಸ್ಲ್ಯಾಬಲ್ಲಿ ಇವಾಗ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿವರು ಕೂಡ ರಿಟರ್ನ್ ಮಾಡ್ಕೋಬೋದಾಗಿತ್ತು. ಬಟ್ ಇವಾಗ ಮಯಾಂಕ್ ಯಾದವ್ ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿನ ರಿಟರ್ನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. 4 ಕೋಟಿ ಸ್ಲ್ಯಾಬಲ್ಲಿ ಅವ್ರನ್ನ ಮೇನ್ ಪ್ಲೇಯರ್ ಆಗಿ, ಕ್ಯಾಪ್ ಪ್ಲೇಯರ್ ಆಗಿ ಇವಾಗ ಕನ್ಸಿಡರ್ ಮಾಡ್ತಾರೆ. ಸೊ ನೋಡಿ ಹೆಂಗೆ ಮೂವ್ ಆಗುತ್ತೆ ಅಂತ. ಓಕೆ, ಇಲ್ಲಿ ವರುಣ್ ಚಕ್ರವರ್ತಿ ಅವರು 3 ವಿಕೆಟ್ ತೆಗೆದು ಅವನ ಅಜ್ಜಿ ನಾನು ನೋಡು ಗುರು ಹೆಂಗೆ ಪ್ರದರ್ಶನ ಕೊಡ್ತೀನಿ ಅಂತ ತೋರಿಸ್ತಾ ಇದ್ದಂಗೆ ಸೆಲೆಕ್ಟರ್ಸ್ಗೆಲ್ಲ. ಯಾಕಂದರೆ ಅವರು ಸಿಕ್ಕಾಪಟ್ಟೆ ಸಲ ಒಂದು ಹಾರ್ಶ್ ಸ್ಟೋರಿಗಳನ್ನೆಲ್ಲ ಹಾಕಂತಿದ್ರು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ನಾನು ಸೆಲೆಕ್ಟ್ ಮಾಡ್ತಿಲ್ಲ, ಅವ್ರನ್ನೂ ಮಾಡ್ತಿದ್ರು, ಇವ್ರನ್ನ ಮಾಡ್ತಿದ್ದೀರಾ, ಹಂಗೆ ಹಿಂಗೆ ಅಂತೆಲ್ಲ. ಏನು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ. ಬಟ್ ಇವಾಗ ಸೆಲೆಕ್ಟ್ ಮಾಡಿದ್ರೂ ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು 2 ಮ್ಯಾಚ್ ಪಕ್ಕ ಅವಕಾಶ ಸಿಗುತ್ತೆ. ವರುಣ್ ಚಕ್ರವರ್ತಿ ಮೊದಲನೇ ಮ್ಯಾಚ್ 3 ವಿಕೆಟ್ ತೆಗೆದಿದ್ದಾರೆ ಅಂತಂದರೆ. ಆ್ಯಂಡ್ ಹರ್ಷದೀಪ್ ಸಿಂಗ್ ಗೊತ್ತಿರೋ ಹಾಗೆ ಎಕನಾಮಿಕಲ್ ಜೊತೆಗೆ 3 ವಿಕೆಟು. ಸೊ ಅವ್ರ ಸ್ಟ್ಯಾಂಡರ್ಡ್ಸ್ಗೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗೇ ಮ್ಯಾಚ್ ಮಾಡಿದ್ದಾರೆ. ಪಾಂಡ್ಯಾಗ 1 ವಿಕೆಟು, ಮಯಾಂಕ್ ಯಾದವ್ 1 ವಿಕೆಟು, ಫಸ್ಟ್ ಇಂಟರ್ನ್ಯಾಷನಲ್ ವಿಕೆಟು ಮೊಹಮ್ಮದುಲ್ಲಾ ನನ್ನ ವಿಕೆಟು ಅಂತ ಹೇಳ್ಕೊಳ್ಳೋದು ಹೆಂಗಿದೆ ಮಗ. ಆ್ಯಂಡ್ ಕಾಟನ್ ಬೋಲ್ಡ್ ಆಗಿದ್ದು ವಾಷಿಂಗ್ಟನ್ ಸುಂದರ್ ಅವರ ಬೌಲಿಂಗಲ್ಲಿ ಅವ್ರಿಗೊಂದು ವಿಕೆಟು. ಸೊ ಇನ್ನೇನು ಆಡಿದ್ರು ಇವರು ಅಂತ ನನಗೆ ಗೊತ್ತಾಗ್ತಿಲ್ಲ ಮಗ. ಅಲ್ಲಿ ಇಬ್ಬರು ಆಡಿದವರಲ್ಲಿ 27 ರನ್ ಹೊಡೆದಿದ್ದಾರೆ ಇವರು, ಶೈಂಟ್ ಅವರು. ಆಮೇಲೆ ಒಂದು 35 ರನ್ ಹೊಡೆದಿರೋದು ಮೆಹದಿ ಹಸನ್ ಮಿರಾಜು. ಎಲ್ಲ ರನ್ನೇ ಬಾಲ್ ಆಲ್ಮೋಸ್ಟ್ 32 ಬಾಲ್ ತೊಗೊಂಡು 35 ಹೊಡೆದಿದ್ದಾರೆ. ಅವರು 20+ ಬಾಲ್ ತೊಗೊಂಡು 20+ ಹೊಡೆದಿದ್ದಾರೆ. ಇನ್ನೇನು T20 ಆಡೋಕ್ಕೆ ಬಂದಿದ್ದಾರೆ ಇವರು. ಓಡೇ ಆಡ್ಕೊಂಡು ನಿಂತಿದ್ರಲ್ಲ, ಈಗ ಅರ್ಥ ಆಗ್ತಿಲ್ಲ ನನಗೆ. ಒಂದು ಕಾಂಪಿಟೇಷನ್ ಇಲ್ಲ, ಒಂದು ಫೈಟ್ ಇಲ್ಲ, ಒಂದು ಇದಿಲ್ಲ, ಒಂದು ಅದಿಲ್ಲ, ಒಂದು ಏನಿಲ್ಲ. ಇದನ್ನು ತಗೊಂಡೋಗ್ಬಿಟ್ಟು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಲ್ಲ, ಏನೋ ಅಪ್ಸೆಟ್ ಮಾಡಿಬಿಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಟಕ್ಕರ್ ಕೊಡ್ತಾರೆ ಅಂತ. ಯಾವ ಟಕ್ಕರು ಇಲ್ಲ, ಬದನೆಕಾಯಿ ಇಲ್ಲ, ಏನೋ ಮಣ್ಣು ಇಲ್ಲ ಇಲ್ಲಿ. ಆ ಥರ ಆಗಿದ್ದು. ಇನ್ನು ಚೇಸ್ ಮಾಡ್ತಿಕ್ಕಂದ್ರೆ ನಮ್ಮ ಇಂಡಿಯನ್ ಟೀಮ್ ಬರ್ತಾರೆ. ಫಸ್ಟ್ನೇ ಬಾಲ್ ಅಂದರೆ ಅವನ ಅಜ್ಜಿ ಟಾಪ್ ಗೇರಲ್ಲಿ 6ನೇ ಗೇರಲ್ಲಿ ಆಡ್ತಾವ್ರೆ ಗುರು ಬ್ಯಾಟಿಂಗ್ನ. ಸಂಜು ಸ್ಯಾಮ್ಸನ್ ಆ್ಯಂಡ್ ಅಭಿಷೇಕ್ ಶರ್ಮಾ ಸಾಕಾದಾಗ ಸ್ಟಾರ್ಟ್ ಮಾಡಿದ್ರು ಫಸ್ಟ್ 2 ಓವರು. ಇನ್ಫ್ಯಾಕ್ಟ್ ಒಂಥರ ಪಾಪ ಅನ್ಫಾರ್ಚುನೇಟ್ ಅಂತ ಹೇಳಬೇಕು. ಅಭಿಷೇಕ್ ಶರ್ಮಾ ಸಾಕಾಗಿದ್ದಂಥ ಅಭಿಷೇಕ್ ಶರ್ಮಾ ಪಾಪ ಸಂಜು ಸ್ಯಾಮ್ಸನ್ ಅವರು ಒಂದು ರಾಂಗ್ ಕಾಲಿಂದ ಔಟ್ ಮಾಡಿಬಿಟ್ರು ಅಂತ ಹೇಳಬೇಕು. ಒಂದು 2 ಸ್ಟೆಪ್ ಮುಂದೆ ಬಂದರು, ಬಾರಮ್ಮ ಅಂತ ಕರೆದ್ಬಿಟ್ಟು ವಾಪಸ್ ಕಳಿಸ್ಬಿಡೋದ. ಆಮೇಲೆ ಹೃದಯ ಟಳ್ಳ ನಂಗೆ ಬಿಟ್ಟರು ನೋಡಿ ಸ್ಟಂಪ್ಸಿಗೆ. ಪಾಪ ಅಭಿಷೇಕ್ ಶರ್ಮಾ ಅವರು ಆ್ಯಪ್ ಮೂರು ಹಾಕೊಂಡು ಹೋಗೋ ಥರ ಆಯ್ತು. ನಾನು ಮಗನೇ ಲೇ ಏನೋ ಥರ ಸೀನಿಯರ್ ಅಲ್ವಾ ನಡೆಯುತ್ತೆ ಅಂತ ಅಂದ್ಕೊಂಡು ಹೋದ್ರು ಪಾಪ.
ನೆಕ್ಸ್ಟ್ ಬಾರು ಸೂರ್ಯಕುಮಾರ್ ಯಾವುದೋ ಪಿಕಪ್ ಶಾಟ್ ಮೇಲೆ ಪಿಕಪ್ ಶಾಟು ನಾಯಿಗೆ ಹೊಡೆದು ನೋಡಿ 29 ರನ್ ಜಸ್ಟ್ ಫ್ರಮ್ ಎಷ್ಟು 13 ಬಾಲ್ ಅಂತ ಕಾಣಿಸುತ್ತೆ. ಫುಲ್ ಡಾಲ್ ಅವನ ಅಜ್ಜಿ 6 ಮೇಲೆ 6 ಪಿಕಪ್ ಶಾಟ್ಗಳು ನೋಡೋದಕ್ಕೇ ಒಂಥರ ಚಂದ ಮಗ. ಹಂಗೂ ಅದೇನೇನೋ ಸ್ಟ್ರಾಟಜಿಗಳನ್ನ ಮಾಡಿಬಿಟ್ಟು ಶಾಂಟೋ ಅವರು ಸ್ಕ್ವೇರ್ ಲೆಗ್ ರೀಜನಲ್ಲಿ ನಿಲ್ಸಿದ್ರು, ಪಿಕಪ್ ಶಾಟ್ನ ಹೊಡಿತಾವ್ರೆ, ಈ ಸಲ ಪಕ್ಕ ಕ್ಯಾಚ್ ಬರ್ತದೆ ಅಂತ ಹಂಗೆ ಸ್ಟ್ರಾಟಜಿ ಮಾಡ್ಬಿಟ್ಟು ಸ್ವಲ್ಪ ಫ್ಲಾಟ್ ಆಗಿ ಹೋಯ್ತಿಲ್ಲ ಅಂದರೆ ಅದು ಕೂಡ 6 ಆಗಿರೋದು. ಸೂರ್ಯಕುಮಾರ್ ಯಾವುದೋ ಫುಲ್ ಡಾಲ್ ತಗೊಂಡಿದ್ರು ಗುರು. ಅಲ್ಲಿಂದ ಅವ್ರು ಔಟ್ ಆದಾಗಿಂದ ಅಲ್ಲಿಂದ ಆಕ್ಸಿಲೇಟ್ ಮಾಡಿದ್ದು, ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ತೊಗೊಂಡೋಗಿದ್ದು ನೆಕ್ಸ್ಟ್ ಲೆವೆಲ್ಗೆ. ಇಟ್ಸ್ ಹಾರ್ದಿಕ್ ಪಾಂಡ್ಯ. ನಾನು ಸೂರ್ಯ ಎಲ್ಲಿ ಬಿಟ್ಟವರು ಅಲ್ಲಿಂದ ಎತ್ಕೊಂಡು ಹೋಗ್ತೀನಿ ಗುರು, ಸ್ಟ್ರೈಕ್ ರೇಟ್ ನಿಲ್ಸೋದಕ್ಕೆ ಬಿಡೋದಿಲ್ಲ ಅಂತ ಆಲ್ಮೋಸ್ಟ್ 250 ಸ್ಟ್ರೈಕ್ ರೇಟಲ್ಲಿ ನಾಯಿಗೆ ಹೊಡೆದಿದ್ದು 39 ರನ್ನು, ಫಿನಿಶಿಂಗ್ ಟಚ್ ಕೊಟ್ಟಿದ್ದು 6 ಮೂಲಕ. ಏನು ಗುರ್ರ ಇದು ಪಾಂಡ್ಯ ನಜ್ಜಿ ನೋಡ್ಬೇಕು. ಒಂದು ಶಾಟ್ ಅದು ಸಿಕ್ಕಾಪಟ್ಟೆ ಫೇವ್ರೇಟ್ ಶಾಟ್ ಆಗಿ ಹೋಗ್ಬಿಡ್ತು ನೆನ್ನೆ. ಅದೊಂಥರ ಹಿಂಗೆ ಟಿಪ್ ಮಾಡ್ತಾರೆ, ಹಿಂದನೂ ಕೂಡ ನೋಡೋದಕ್ಕೆ ಹೋಗೋದಿಲ್ಲ. ತಾಸ್ಕಿನ್ ಅಹ್ಮದ್ ಬೌಲಿಂಗ್ ಅಂತ ಅನ್ಕೊಂತೀನಿ, ಹಿಂದನೂ ಕೂಡ ನೋಡೋಕೆ ಹೋಗೋದಿಲ್ಲ, 4 ಹೋಗುತ್ತೆ ಅದು. ಸೊ ಅದೊಂದು ಆ್ಯಟಿಟ್ಯೂಡ್ ನೋಡಬೇಕು ಪಾಂಡ್ಯದ ಹೆಂಗಿದೆ. ನಾನು ಮಕ್ಕಳರಲ್ಲಿ ನೀವೆಲ್ಲ ಈ ಎಲ್ಲ ಜುಟು ನನ್ನ ಮಕ್ಕಳು ಆಡಕ್ಕೆ ಬಂದಿದ್ದೀರ ಅನ್ನೋ ಥರ ಇತ್ತು ಆ ಒಂದು ಆ್ಯಟಿಟ್ಯೂಡು. ಸೊ ಒಂದು ಆ್ಯಟಿಟ್ಯೂಡ್ ಒಂಥರ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಅದೊಂದು ಬಿಡ್ತು ಅಂದರೆ ಇನ್ನೂ ಒಂದು ಹಾರ್ದಿಕ್ ಪಾಂಡ್ಯ ಅವರ ಶಾಟು, ಬ್ಯಾಟ್ ಈ ಕಡೆ ಹೋಗುತ್ತೆ, 4 ಈ ಕಡೆ ಹೋಗುತ್ತೆ, ಪಾಯಿಂಟ್ ರೀಚಲ್ಲಿ 4 ಹೋಗುತ್ತೆ, ಬ್ಯಾಟ್ ನೋಡಿದ್ರೆ ಸ್ಕ್ವೇರ್ ಲೆಗ್ ಹೋಗಿರುತ್ತೆ. ಸೊ ಆ ಥರ ಒಂದು ಶಾಟ್ನ ಹೊಡಿತಾರೆ. ಸೊ ಅದು ಒಂಥರ ಚೆನ್ನಾಗಿತ್ತು. ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರು ಯಾವ ಥರ ಆಗಿದ್ದಾರೆ ಅಂತಂದರೆ, ಈ ಮ್ಯಾಚ್ ನೋಡ್ತು ಅಂತಂದರೆ ಬೌನ್ಸರ್ ಆಗ್ತಾಯಿದ್ದಾರೆ ಆ್ಯಕ್ಚುಲಿ ಬಾಂಗ್ಲಾದೇಶಿ ಬೌಲರ್ಸ್ಗಳು. ಹಾರ್ದಿಕ್ ಪಾಂಡ್ಯ ಅವರ ವೀಕ್ನೆಸ್ಸು ಬೌನ್ಸರು, ಇವರು ಟಾಪ್ ಬ್ಯಾಟ್ಸ್ ಮಾಡ್ಕೊತಾರೆ, ಮೇಲೆ ಹೋಗುತ್ತೆ ಬಾಲು ಅನ್ನೋ ಥರನೇ ಅವ್ರ ಇಂಟೆಂಟ್ ಇದ್ದಿದ್ದು. ಹಾರ್ದಿಕ್ ಪಾಂಡ್ಯ ಬೌನ್ಸರ್ಗಳಿಗೆಲ್ಲ ಹೊಡೆದ್ರು 6. ಸೊ ಇದು ಮೆಚ್ಕೋಬೇಕು. ಒಂಥರ ಬೌನ್ಸರ್ನ ಸ್ಟ್ರೆಂತ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಂಡು ಕೊಟ್ಟರು ಹಾರ್ದಿಕ್ ಪಾಂಡ್ಯ ಅವ್ರನ್ನೇ. ಸೊ ಇದು ಒಂಥರ ಡೆವಲಪ್ಮೆಂಟ್ ಆಫ್ ಹಾರ್ದಿಕ್ ಪಾಂಡ್ಯ ಅಂತ ಹೇಳಬೇಕು. ನಿತೀಶ್ ಕುಮಾರ್ ರೆಡ್ಡಿ ಇನ್ನೇನು ಆ ಕಡೆ ಸೈಡಲ್ಲಿ ನಿಂತ್ಕೊಂಡಿದ್ರು. ಸಂಜು ಸ್ಯಾಮ್ಸನ್ ಅವ್ರದ್ದು 29 ರನ್ನು ಕ್ರೂಷಿಯಲ್ ಕಾಂಟ್ರಿಬ್ಯೂಷನು, ಚೆನ್ನಾಗೇ ಕಾಣಿಸ್ಕೊಂಡ್ರು. ಸಂಜು ಸ್ಯಾಮ್ಸನ್ನು ಸ್ಟ್ಯಾಂಡ್ ಕೊಟ್ಕೊಂಡು ನಿಂತ್ಕೊಂಡಿದ್ರು 18 ಬಾಲ್ಗೆ 29 ರನ್ನು. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಒಂದು ಸ್ವಲ್ಪ ಫಿನಿಶಿಂಗ್ ರೋಲಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೆ ಕೈ ಜೋಡಿಸಿದ್ರು ಅಷ್ಟೇ. ಇದನ್ನು ಬಿಡ್ತು ಅಂದರೆ ಬೇರೆ ಏನೂ ಇಲ್ಲ ಈ ಮ್ಯಾಚಲ್ಲಿ. ಏನು ಹೇಳ್ತೀರಾ, ಬಾಂಗ್ಲಾದೇಶ ಅವ್ರು ಏನೂ ಆಡೇ ಇಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಫೈಟಿಂಗ್ ಟೋಟಲ್ಲೇ ಅಲ್ಲ ಇದು. ಇಂಡಿಯಾ ನೋಡಿ ಎಷ್ಟು ಬೇಗ ಹೊಡೆದ್ಬಿಟ್ಟು ಮುಗಿಸೋದ್ರು ಅಂತ. ಇವ್ರು 200 ಅಲ್ಲ ಗುರು, 230 240 ಕೊಟ್ಟರು ಹೊಡೆದು ಮುಗಿಸಿರೋರು. ಆ ಥರ ಇಂಡಿಯನ್ ಟೀಮ್ ಮಾಡಿದ್ದೇನೆ. ಒನ್ ಆ್ಯಂಡ್ ಡಾಮಿನೇಷನ್ ಅಂತ ಹೇಳ್ಬೇಕಷ್ಟೇ, ಇನ್ನೇನು ಹೇಳ್ತೀರಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಶುಭ.